ಪೂರ ಈ ಒಂದು ಜನಸ್ನೇಹಿ ಆಶ್ರಮಕ್ಕೆ ವಿಸಿಟ್ ಮಾಡಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ನಾವಿದೀವೇನೋ ಒಂದು ಭರವಸೆ ಮೂಡಿಸುವಂತ ಪ್ರಯತ್ನ ಮಾಡಿದ್ರ ಒಂದೆರಡು ಮಾತು ಹಂಚ್ಕೋಬೋದಣ್ಣ. ಚಿಕ್ಕ ಕಾರ್ಯಕ್ರಮ. ಮೊದಲನೇದಾಗಿ ಸೊಂಡೆಕೊಪ್ಪದ ಗ್ರಾಮಸ್ಥರಿಗೆಲ್ರಿಗೂ ನಮಸ್ಕಾರವಿಲ್ಲ ಅಂತ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ 100 ಕೋಟಿ ದುಡ್ಡಿದ್ರೂ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಮತ್ತು ನೇಮು ಫೇಮ್ ಇದ್ದವರು ಅನ್ನ ಹಾಕಕ್ಕೆ ಆಗಲ್ಲ. ಯಾಕಂತಂದರೆ ಒಂದು ಅನ್ನ ಹಾಕೋ ಕಾರ್ಯಕ್ರಮ ನಡಿಬೇಕಂತಂದರೆ ಅದಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ದು ಹೊಲ ಕೆಡಲ್ಲ ಅಂತ ಈ ಕಾರ್ಯಕ್ರಮಗಳೆಲ್ಲ ಮಾಡಬೇಕಂದ್ರೆ ಭಗವಂತನ ಆಶ್ರಯ ಇರಬೇಕು. ಆ ಭಗವಂತ ನಿಮ್ಮಲ್ಲಿ ಇರೋದಕ್ಕೇನೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು. ಇವತ್ತು 4ನೇ ವರ್ಷ ನೀವು ಮಾಡ್ತಾ ಇದ್ದೀರಾ. ಇದು 400 ವರ್ಷ ನಿನ್ನ ಮಕ್ಕಳು ಮೊಮ್ಮಕ್ಕಳು ಇದು ನಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ನಾವು ಇರಲ್ಲ, ನೀವು ಇರಲ್ಲ, ಇಲ್ಲಿರೋರು ಎಲ್ರಿಗೂ ಸಾವು ಅನ್ನೋದು ಖಚಿತ, ಹುಟ್ಟು ಅನ್ನೋದು ಆಕಸ್ಮಿಕ ಅಲ್ವಾ? ಆ ಕಾರಣಕ್ಕೆ ಇಲ್ಲಿ ಇಂಥ ಕಾರ್ಯಗಳು ಮಾಡ್ತಕ್ಕಂಥವ್ರನ್ನ ಲೋಪದೋಷಗಳನ್ನ ಹುಡ್ಕೋದು ಬಿಟ್ಬಿಟ್ಟು ಮಾಡಿರೋ ಕಾರ್ಯಕ್ಕೆ ಯಶಸ್ಸಾಗಲಿ, ಅದಕ್ಕೆ ನಾವು ಬೆಲ್ತಟ್ಟೋಣ ಅನ್ನೋದು ನಡಿಬೇಕು. ಯಾಕಂತಂದರೆ ಬಂದಿರೋದ್ರಲ್ಲೆಲ್ಲನೂ ಅದು ಸರಿ ಇಲ್ಲ, ಇದಿಲ್ಲ, ಅದಿಲ್ಲ ನೀನು ಮಾಡು, ಗೊತ್ತಾಗ್ತದೆ ಕಷ್ಟ ಸುಖ ಏನು ಅಂತ ಅಂದ್ಬಿಟ್ಟು. ಖಾಲಿ 4 ಜನಕ್ಕೆ ಒಂದು ಕೋಳಿ ಕೊಯ್ದು ಹೆಸರು ತಗೊಳಕ್ಕಾಗಲ್ಲ, ಹೌದಾ? ಇಷ್ಟು ಜನಕ್ಕೆ ಮಾಡಿ ಪಾಪ ಪುಣ್ಯಾತ್ಮರು. ಆಮೇಲೆ ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಹೊಸ್ದಾಗಿ ಒಂದು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ದೊಡ್ಡ ಮಟ್ಟದಲ್ಲಿ, ಯಾಕಂತಂದ್ರೆ ಅವ್ರು ದೊಡ್ಡ ಮಟ್ಟದಲ್ಲಿ ಅದನ್ನ ಯೋಚನೆ ಮಾಡಿ 2 ಎಕರೆ ಜಮೀನಲ್ಲಿ ಆಶ್ರಮ ನಡೆಸ್ತಾ ಇದ್ದಾರೆ. ನಾನು ಬರಕ್ಕೆ ಟೈಮ್ ಇರಲಿಲ್ಲ, ಇವಾಗ ಅಷ್ಟೇ ಇನ್ನು 4 ಕಾರ್ಯಕ್ರಮ ಹೋಲ್ಡ್ ಮಾಡಿ ನಾನು ಬಂದಿರೋದು. ನೈಟ್ 2-3 ಗಂಟೆ ಆಗುತ್ತೆ ಮಲಗೋದು. ದಯವಿಟ್ಟು ಕ್ಷಮೆ ಇರಲಿ. ತಡವಾಗಿ ಬಂದಿದ್ನೋ ಬೇಗ ಬಂದಿದ್ನೋ ಗೊತ್ತಿಲ್ಲ, ಬಟ್ ಇವಾಗಂತೂ ಬೇಗ ಕಳಿಸ್ಕೊಡ್ರಿ ಅಣ್ಣ. ನೆಕ್ಸ್ಟ್ ಒಂದು ದಿನ ಎಲ್ಲ ಬಂದು ನಿಮ್ಮ ಜೊತೆನೇ ಇದ್ದು ಅದೊಂದು ವಿಡಿಯೋ ಮಾಡಿಕೊಡೋಣ. ದಯವಿಟ್ಟು ನನಗೆ ಕಳಿಸ್ಕೊಡ್ರಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಕಲಾವಿದರಿಗೆ. ಯಾರು ಅವರು ಕೇರಳದವ್ರ? ಕೇರಳನೇ ಏನಾದ್ರು ಕಲಾ ತಂಡ ಉಡುಪಿ ಹೊಡಿರಲ್ಲಿ ಒಂದು ಏಟು ಅಲ್ಲ, ಚಪ್ಪಾಳೆ ಅಲ್ಲ, ಅವ್ರು ಹೊಡಿಬೇಕು. ಅವ್ರು ಹೊಡೆದ್ಮೇಲೆ ನೀವು ಹೊಡಿರಿ ಚಪ್ಪಾಳೆ. ಯಾಕಂತಂದ್ರೆ ಒಂದು ಕಲೆ ಅನ್ನೋದಕ್ಕೆ ಬೆಲೆ ಕೊಡಬೇಕು. ಯಾಕಂತಂದ್ರೆ ದುಡ್ಡು ಕೊಡ್ತೀರಿ, ಇನ್ನೊಂದು ಕೊಡ್ತೀರಿ. ಅವ್ರು ಎಲ್ಲಿಂದನೋ ಬಂದು ಊಟ ಇರುತ್ತೋ ಇಲ್ವೋ, ಸಮಯ ಇರುತ್ತೋ ಇಲ್ವೋ, ಒಬ್ಬರು ಅಂತಾರೆ, ಒಬ್ಬರು ಹೊಡೆಯೋ ಅಂತಾರೆ, ಇನ್ನೊಂದು ಅಂತಾರೆ. ಹಂಗೆ ಪ್ರತಿಯೊಂದು ಕಲೆಗೂ ಬೆಲೆ ಬರಬೇಕು. ಹಂಗೆ ಈ ರೀತಿ ಒಂದು ಅನಾಥಾಶ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಅನಾಥರು ಅಂತ ಅನ್ನೋರ್ಗೆ ಇವ್ರು ಬೆಲೆ ತಟ್ಕೊಂಡು ನಾವಿದ್ದೀರಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ಇದು. ಒಳ್ಳೆದಾಗ್ಲಿ, ಅವ್ರಿಗೆಲ್ಲ ಒಂದು ಚಪ್ಪಾಳೆ ತಟ್ರಿ. ಇವಾಗ ಕಲಾವಿದ್ರಿಗೆ ಯಾವತ್ತೂ ಬೆಂತಟ್ಟಬೇಕು. ನೋಡ, ಅವ್ನು ಇವಾಗ ಬರ್ತಾವನು, 2-3 ಇವಾಗ ಇಲ್ಲಿ ಸೌಂಡ್ ಹೊಡೆದಾಗ ಬರ್ತಾ ಇರೋದು ಇವರೆಲ್ಲ. ಆಮೇಲೆ ಯಾವುದೇ ಕಾರ್ಯಕ್ರಮ ಆಗಲಿ, ಕಾರ್ಯಕ್ರಮದಲ್ಲಿ ದಯವಿಟ್ಟು ಲೋಪದೋಷಗಳನ್ನ ಹುಡ್ಕೋವ್ರನ್ನ ನೀವು ಹಿಡ್ಕೊಂಡು ಹೊಡಿಬೇಕು. ಯಾರು ಲೋಪದೋಷ ಹುಡುಕ್ತಾರಲ್ಲ ಅವ್ರನ್ನ. ಯಾಕಂತಂದ್ರೆ ಕಾರ್ಯಕ್ರಮ ಮಾಡಿ ಹೆಸರು ತಗೊಳಕ್ಕಾಗಲ್ಲ. ಒಂದು ಸಣ್ಣದೊಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದೂರಲ್ಲಿ ಒಂದು ರಾಜ ಇದ್ನಂತೆ. ರಾಜನು ನನ್ನ ಮಗಳ ಮದ್ವೆನೇ ಯಶಸ್ವಿಯಾಗಿರ್ಬೇಕು, ಎಲ್ಲರೂ ಕೊಂಡಾಡ್ಬೇಕಂತ ಅಂದ್ಬಿಟ್ಟು ಮದುವೆ ಮಾಡಿ ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿ ಬೆಳ್ಳಿ ಲೋಟದಲ್ಲಿ ನೀರು ಕೊಟ್ಟು ತುಪ್ಪದಲ್ಲಿ ಕೈ ತೊಳ್ಸದ್ನಂತೆ. ಎದ್ರಲ್ಲೇ ತುಪ್ಪದಲ್ಲಿ ಕೈ ತೊಳ್ಸದ್ನಂತೆ, ಹೆಸರು ಇರ್ಬೇಕು ಅಂತ. ಏನು 1 ವಾರ ಎಲ್ಲಿ ನೋಡಿದ್ರು ಅದೇ ಹೆಸರೇ. ಎಲ್ಲೋದ್ರು ಹಬ್ಬಬ್ಬ ಏನಯ್ಯ ರಾಜನ ಮದ್ವೆ, ಏನಯ್ಯ ರಾಜನ ಮಗಳ ಮದ್ವೆ ಅಂತ. 1 ವಾರ ಆದ್ಮೇಲೆ ಇದೇ ಜನ ಆ ಊರಲ್ಲಿ ಒಂದು ರೈತನ 100 ಮರಿ ಹೊಡೆದು ನೆರವಿ ಮಾಡಿದ್ನಂತೆ. ನೆರವಿ ಅಂದ್ರೆ ಗೊತ್ತಾ? ಮಟನ್ ಫಂಕ್ಷನ್. ಇದೇ ಜನ ಬೀಗರೂಟ. ಅದಕ್ಕೋಗಿ ಇದಲ್ಲಯ್ಯ ಊಟ, ಮೊನ್ನೆ ರಾಜನ ಹಾಕಿದ್ದ ತುಪ್ಪದಲ್ಲಿ ಕೈ ತೋರಿಸ್ತಾ ಬೇದಿಗಳಾಗೋಯ್ತು ಅದ್ರಂತೆ. ಅಂತ ಜನನ್ ಮೆಸ್ಸಕ್ಕಲ್ಲ ಮಾಡೋದು, ಭಗವಂತನ ಮೆಸ್ಸೋ ಕಾರ್ಯ ಮಾಡ್ರಿ. 100 ಪಾಪ ಮಾಡ್ಬಿಟ್ಟು ಹೋಗಿ ದೇವ್ರಿಗೆ ಹೂವು ಹಾಕ್ಬಿಟ್ರೆ ದೇವ್ರು ನಿಮ್ಗೆ ಹೂವು ಕೊಡಲ್ಲ, ಕೊಡ್ತಾನ? ನೀನ್ ಮಾಡೋ ಕಾರ್ಯದಾಗಿರ್ಬೇಕು ಭಗವಂತ. ಆ ಕಾರಣಕ್ಕ ನಿಮ್ಮ ಕೆಲಸದಲ್ಲಿ ಇರ್ಬೇಕು ದೇವ್ರು. ನೀನ್ 4 ಜನ ಮೆಸ್ಸಾಕ ಲಕ್ಷ ರೂಪಾಯಿ ಎಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಹೂವು ಹಾಕ್ಬಿಟ್ರೆ ದೇವ್ರು ಬರಲ್ಲ. ಆ ಕಾರಣಕ್ಕ ದೇವ್ರ ಕಾರ್ಯ ಅಂತ ಏನ್ ನಡೀತೈತಿ ಇವತ್ತು, ಒಂದು ನಿರಾಶ್ರಿತರಕ್ಕ ಇವತ್ತು ಇವ್ರು ಬಂದು ನಾನು ಇದೀನಿ ಅಂತ ನಿಂತ್ಕೊಂತಾರಲ್ಲ, ಅವ್ರ ಮನೆ ಕಾರ್ಯ ಎಲ್ಲ ಬಿಟ್ಟು ಸಪೋರ್ಟ್ ಮಾಡ್ರಿ.
ಯಾವುದು ಲೋಪದೋಷ ಹುಡ್ಕೋದು, ಏನ್ ಕಾರಲ್ಲಿ ಓಡಾಡಬಾರ್ದ, ಏನ್ ಅವ್ರ ಬಟ್ಟೆ ಹಾಕ್ಬಾರ್ದ, ಅವ್ರ ಜೀವನ ಇಲ್ಲ, ಅವ್ರೇನ್ ಮನುಷ್ಯರಲ್ಲ, ಯೋಚನೆ ಮಾಡ್ರಿ. ಹೌದಾ ಇಲ್ಲ? ಇದನ್ನೇ ನಾನು ಹೇಳ್ಕೊಂಬರ್ತಾ ಇರೋದು. ಟೀಕೆಗಳು ಟಿಪ್ಪಣಿಗಳು ಬಿಟ್ಬಿಟ್ಟು ನಾನು ಪ್ರಿಪೇರ್ ಆಗು ಬಂದಿಲ್ಲ. ಏನಣ್ಣ, ನಾನು ಇದ್ದೀನಿ, ಮುಂದಕ್ಕೆ ಒಳ್ಳೇದೇ ಆಗೋದು. ಯಾಕಂತ ನನ್ನ ಭಗವಂತಿಲ್ ಕರ್ಸ್ಕೊಂಡವನಂತ 100% ಒಳ್ಳೇದೇ ಆಗೋದು. ಹಳ್ಳಿ ಕಾರ್ ಉಳಿಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ. ಜೈ ಹಳ್ಳಿ ಕಾರ್. ಹಾಗೆ